7 ವರ್ಷದಲ್ಲಿ ಈ ಜಿಲ್ಲೆಯಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥ ಸಂಸ್ಥೆ ಅದು ಯಾವ್ದಾದ್ರು ಇದ್ರೆ ಅದು ಈ ಸಂಸ್ಥೆ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ತಾವೆಲ್ಲರೂ ಕೂಡ ಒಮ್ಮೆ ಚಪ್ಪಾಳೆನ ತಟ್ಟಬೇಕು. ಸರ್ಕಾರದಿಂದ ಮಾನ್ಯತೆ ಪಡೆದು ಶ್ರೀ ಸಿದ್ಧಗಂಗಾ ಕಿರಿಯ ಪ್ರಾಥಮಿಕ ಶಾಲೆಯಾಗಿ ನೂರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸುವಂತ ಯಂತ್ರವಾಗಿದೆ. ಈ ಮೊಹಮ್ಮದ್ ಕಾಜಿ ಅವರು ಇಸ್ಲಾಂ ಧರ್ಮದ ಗುರುಗಳು, ತಾಳಿಕೋಟೆಯಿಂದ ಬಂದಿರತಕ್ಕಂಥ ಜನಾಬ್ ಸೈಯದ್ ಶಕೀಲ್ ಅಹಮದ್ ಕಾಜಿ ಅವರನ್ನು ಕೂಡ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಬಯಸುವುದರ ಜೊತೆಗೆ ಅವರನ್ನ ಎಲ್ಲ ಸಮಾಜದವರ ಪ್ರೀತಿಯನ್ನ ಗೌರವಿಸಿ ಸನ್ಮಾನಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ, ನಮ್ಮ ಪೂಜ್ಯರಿಗೆ ಪ್ರೀತಿಯ ಪ್ರತಿಯೊಂದು ಕ್ರಿಯಾ ಚಟುವಟಿಕೆಗಳಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಹಲವಾರು ಕೆಲಸದ ಒತ್ತಡದ ಮಧ್ಯೆ ನಮ್ಮ ಕಾರ್ಯಕ್ರಮಕ್ಕೆ ಬಿಡುವು ಮಾಡಿದ ಇನಾಮದಾರ್ ಅವರು ಅವರಿಗೆ ಶಾಲನ್ನ ಹೊಲಿಸಿ ಪುಷ್ಪಮಾಲೆಯನ್ನ ಗೈದು ಶಾಸಕರನ್ನ ಗೌರವಿಸಲಾಗ್ತಾ ಇದೆ. ತಾವೆಲ್ಲರೂ ಜೋರ ನಮ್ಮ ಸಂಸ್ಥೆಗೆ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದುಕೊಡುವಲ್ಲಿ ತಮ್ಮದೇ ಆಗಿರುವ ಅದೇ ರೀತಿಯಾಗಿ ಶ್ರೀ ಜಾವೇದ್ ಕರ್ನಾಳ್ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಲಲಿತಾ ದೊಡ್ಮನಿಯವರು ಒಮ್ಮೆ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಕ್ರಿಯಾಶೀಲರಾಗಿ ಹೋಗಿರ್ತಕ್ಕಂಥ ಒಂದು ಮಹಿಳಾ ಶಕ್ತಿ, ಮಹಿಳೆಯರು ವಿಶೇಷವಾಗಿರ್ತಕ್ಕಂಥ ಚಪ್ಪಲ್ಲಿ ಅಡಗಿರುವಂತಹ ಅಜ್ಞಾನ ಎಂಬ ಕತ್ತಲೆಯನ್ನು ಹೋಗಲಾಡಿಸಿ ಶುದ್ಧ ಜ್ಯೋತಿ ನಂದಾದೀಪವಾಗಿ ಬೆಳಗಿರಲಿ ಎಂಬಂತ ಆಶಾ ಮನೋಭಾವನೆಯನ್ನು ವ್ಯಕ್ತಪಡಿಸುವುದರ ಜೊತೆಗೆ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿರುವಂತ ಉದ್ಘಾಟಕರಿಗೆ, ಪೂಜ್ಯರಿಗೆ, ಅತಿಥಿ ಮೂರ್ತಿ ಅವರು ಕೂಡ ಅದರಲ್ಲಿ ಭಾಗಿಯಾಗಬೇಕಂತೇಳಿ ನಾನು ವಿನಂತಿಸುತ್ತೇನೆ. ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ, ವಿನಂತಿಸುತ್ತೇವೆ. ಅಹಮದ್ ಸಾಬ್ ಜಾಡಗಾರ್ ಅವರು ಅದೇ ರೀತಿಯಾಗಿ ಈ ತುರ್ಕುನಗೇರಿ ಒಳಗೆ ಶಾಂಸುದ್ದೀನ್ ಅವರ ಪ್ರಶಸ್ತಿಯನ್ನ ತಗೊಳ್ಳಿಕ್ಕೆ ನಾನು ಬಹಳಷ್ಟು ಖುಷಿಯಿಂದ ಬಂದಿದ್ದೀನಿ ಅಂತ ಹೇಳಿ ನನ್ಗೊಂದು ಮಾತು ಹೇಳಿದ್ರು. ಅವ್ರಿಗೆ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಕಾರ್ಯಕ್ರಮ ಮಾಡೋದು ಅಂತಂದ್ರೆ ಸುಲಭ ಅಲ್ಲ. ಆ ಕಾರ್ಯಕ್ರಮ ಮಾಡೋ ಆಯೋಜಕ ಶಿವರಾಜ್ ಹುಗಾರ್ ಅವರು, ಶರಣಯ್ಯ ಬೇನಾಳ್ ಮಾಟ ಅವರು, ಮೊಹಮ್ಮದ್ ಅಲ್ತಾಫ್ ಇನಾಮದಾರ್, ಸಮಾಜ ಸೇವಕರು ತಾಳಿಕೋಟೆ, ಮತ್ತಷ್ಟು ಸಾಧನೆ ತಮ್ಮಿಂದ ಹೊರಬರಲಿ. ಈ ಎಲ್ಲ ಸಾಧಕರು ಈ ಶಾಲೆಯ ಮೇಲೆ ಬಹುಶಃ ಈ ದಿವಸ ಪತ್ರಿಕೆಯ ಸಂಪಾದಕರ ಸಹೋದರರು ಕೂಡ ಅನ್ಸುತ್ತೆ ನನಗೆ. ಬಹುಶಃ ಅವರೆಲ್ಲ ಪೂಜ್ಯರು, ಬೆಕಿನಾಳದ ಪರಮ ಪೂಜ್ಯರು ಎಲ್ಲರ ಆಶೀರ್ವಾದ ಈಗ ಆಗ್ತಾ ಇದೆ. ಧನ್ಯರು ಅನ್ನತಕ್ಕಂಥ ಸಂದೇಶವನ್ನು ನೀಡುತ್ತಾ ಶಾಂಸುದ್ದೀನ್ ಅವರಿಗೆ ಒಮ್ಮೆ ಬಹುಶಃ ಪೂಜ್ಯರು ಕೂಡ 5,000 ವಚನ ಹೆಂಗ್ ಹೇಳ್ತಾಳ್ರಿ ಅಂತ ಕೇಳ್ತಾರ. ಅವಳು 5 ಹೇಳಿದ್ರೆ 5,000ಕ್ಕಿಂತ ಹೆಚ್ಚು ಹೇಳ್ದಂಗೆ ಬುದ್ಧಿ ಒಮ್ಮೆ ಆ ಮುದ್ದು ವಿದ್ಯಾರ್ಥಿಗೆ ತಮ್ಗೆ ಎಷ್ಟಾಗ್ತದೋ ಅಷ್ಟು ಫೋಕಸ್ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಆ ಬಾಲ ಪ್ರತಿಭೆಗೆ ಗುರುತಿಸುವ ಕಾರ್ಯವನ್ನ ನಾವೆಲ್ಲರೂ ಮಾಡಬೇಕು. ಹಿರಿಯ ಮಠದ ಪರಮ ಪೂಜ್ಯರು ಈಗಾಗಲೇ ನನಗೆ ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರೆ. ಬರ್ಲಿರ್ತಕ್ಕಂಥ 2000 ಶ್ರೀ ಪ್ರಶಸ್ತಿಗೆ ಆ ಮಗುವಿನ ಹೆಸರನ್ನ ನಾವು ಘೋಷಣೆ ಮಾಡ್ತೀವಿ. ಅವರ ಎಲ್ಲ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊ ಅಂತ ಹೇಳಿ ನನ್ಗೆ ಹೇಳಿದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆಯನ್ನ ಪರಮ ಪೂಜ್ಯರಿಗೆ ಹಾಗೂ ವಿಶೇಷವಾಗಿ ಆ ವಿದ್ಯಾರ್ಥಿನಿಗೆ ಸಲ್ಲಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ. 5,000 ವಚನಗಳನ್ನ ಜೊತೆಗೆ ಅವರ ಪಾಲಕರು ಹೇಳ್ತಾ ಇದ್ದಾರೆ, ಗಿನ್ನಿಸ್ ರೆಕಾರ್ಡಿಗೆ ಅವ್ರು ಟ್ರೈ ಮಾಡ್ತಾ ಇದ್ದಾರಂತೆ. ಜೋರಾದ ಚಪ್ಪಾಳೆಯನ್ನ ತಪ್ಪಬೇಕು. ಡಾಕ್ಟರ್ ರಮೇಶ್ ಪಾಟೀಲ್ ಅವರು ಈ ಸಭೆಯನ್ನು ಪ್ರಥಮದಲ್ಲಿ ಪರಮ ಪೂಜ್ಯ ಮತ್ತು ಅವರ ಪಾದ ಕಮಲಗಳಲ್ಲಿ ನಮಸ್ಕರಿಸಿ, ಇನ್ನೋರ್ವ ಮಾರಲಮಾಯಿ ಪೂಜ್ಯರ ಪಾದ ಕಮಲಗಳಲ್ಲಿ ನಮಸ್ಕರಿಸಿ, ಹಾಗೂ ತಮ್ಮ ಆತ್ಮೀಯರು ಗ್ರಾಮದಲ್ಲಿ ಒಂದು ಸಣ್ಣ ಗ್ರಾಮ ಆದ್ರ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿದ್ರ ನಮ್ಮ ಶಂಶುದ್ದೀನಿಗೆ ನಮ್ಮ ಶಿವಕುಮಾರ್ ಪೂಜ್ಯರ ಆಶೀರ್ವಾದ ಸಂಪೂರ್ಣವಾಗಿ ಆಗ್ಯದಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಯಾಕಂದ್ರ ಶಂಶುದ್ದೀನ್ ಇನಾಮದಾರ ಒಬ್ಬ ಇಸ್ಲಾಂ ಧರ್ಮ ಇದ್ರು ಸಹಿತ ಸಿದ್ಧಗಂಗಾ ಮಠದ ಸಂಸ್ಕಾರ ಹಾಗೂ ಶಿಕ್ಷಣವನ್ನ ಪಡೆದಂತವ್ರು.
ಅವರ ಶಿಕ್ಷಣದ ಪ್ರೇರಣೆಯಿಂದ ಏನು ಸಿದ್ಧಗಂಗಾ ಪೂಜ್ಯರ ಒಂದು ಆ ಮಹದಾಸೆ ಏನಿತ್ತಂದ್ರ ಅನಾಥ ಮಕ್ಕಳಿಗೆ, ನಿರ್ಗತಿಕ ಮಕ್ಕಳಿಗೆ, ಬಡವ ಮಕ್ಕಳಿಗೆ ನಾವು ಶಿಕ್ಷಣ ಹಾಗೂ ಉಚಿತವಾಗಿ ಊಟವನ್ನು ಕೊಡುವ ಮುಖಾಂತರ ಈ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಟ್ಟರು. ಆ ಸಂದೇಶದ ಪ್ರೇರಣೆಯನ್ನು ತಗೊಂಡ್ಬಂದಂತ ಶಂಶುದ್ದೀನ್ ತುರ್ಕುಣಿಗೆರೆಯಲ್ಲಿ ಅದನ್ನ ಸಾಧನೆಯನ್ನ ಮಾಡಾಕತ್ತಾರಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಅನ್ನುವ ಹಾಗೆ ಸಿದ್ಧಗಂಗಾ ಮಠದ ಹೆಸರಿನಲ್ಲಿ ಒಬ್ಬ ಅಲ್ಪಸಂಖ್ಯಾತ ಇಸ್ಲಾಂ ಧರ್ಮದ ಒಬ್ಬ ಮನುಷ್ಯ ಶಾಲೆಯನ್ನು ತೆಗೆದು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಸಮಾಜದಲ್ಲಿರುವಂತಹ ಕಡು ಮಕ್ಕಳಿಗೆ ಮತ್ತು ಅನಾಥ ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ನೀಡ್ತಾ ಇರೋದನ್ನು ಕಂಡ್ರೆ ಇವರು ಶಿಕ್ಷಣ ರಂಗದಲ್ಲಿ ಮುಂದೊಂದು ದಿವಸ ಒಂದು ಅದ್ವಿತೀಯ ಸಾಧನೆಯನ್ನು ಮಾಡ್ತಾರಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂದು ಕಳೆದ 3-4 ವರ್ಷಗಳಿಂದ ಅವರು ಡಾಕ್ಟರ್ ಸಾಹೇಬ್ ನೀವು ಬರಬೇಕಂತ ಹೇಳ್ತಾ ಇದ್ರು. ಅನಿವಾರ್ಯ ಕಾರಣಗಳಿಂದ 2 ವರ್ಷ ನಾನು ಪಾರ್ नहीं होती कोशिश करने वालों की कभी हार नहीं होती. ಯಾರು ಜೀವನದಲ್ಲಿ ಪ್ರಯತ್ನಶೀಲರಾಗಿರ್ತಾರೋ ಅವರಿಗೆ ಎಂದಿಗೂ ಸೋಲಾಗುವುದಿಲ್ಲ, ಅವರು ಜಯಶೀಲರಾಗ್ತಾರೆ ಅನ್ನೋದನ್ನ ಇವತ್ತು ನಾವು ಶಂಶುದ್ದೀನ್ ಇನಾಮದಾರ್ ಅವರಿಂದ ಕಲಿಬೇಕಾಗ್ತದೆ. ಸಾಕಷ್ಟು ಕಷ್ಟಗಳಿದ್ದರೂ ಸಹ ಅವೆಲ್ಲವನ್ನ ಮೆಟ್ಟಿ ನಿಂತು ಇವತ್ತು ಶಿಕ್ಷಣದ ಸೇವೆಯನ್ನ, ಶಿಕ್ಷಣದ ಕ್ರಾಂತಿಯನ್ನ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಮುಂದೊಂದು ದಿವಸ ಸಿದ್ಧಗಂಗಾ ಸಂಸ್ಥೆ ಮಾಡುತ್ತಿರುವಂತಹ ಒಂದು ಶಿಕ್ಷಣ ಸಂಸ್ಥೆಯ ರೂಪದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ತುರ್ಕುನಿಗಿರಿಯಲ್ಲಿ ಆಗಲಿ ಅನ್ನೋದೇ ನಮ್ಮೆಲ್ಲರ ಒಂದು ಶುಭಾಶಯ. ಇವತ್ತು ಇಂತಹ ಧರ್ಮಾತೀತವಾದಂತಹ ಒಂದು ಸಂಸ್ಥೆಯನ್ನ ಕಟ್ಟಿ ಈ ಭಾಗದಲ್ಲಿ ಜಾತಿ ಮತ್ತು ಧರ್ಮದ ನಡುವೆ ಸಾಮರಸ್ಯವನ್ನು ಬಿತ್ತರುವಂತಹ ಒಂದು ಏಕೈಕ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ಇದು ನಮ್ಮ ತುರ್ಕುನಿಗಿರಿಯ ಶ್ರೀ ಸಿದ್ಧಗಂಗಾ ಕಿರಿಯ ಪ್ರಾಥಮಿಕ ಶಾಲೆ ಸಂಸ್ಥೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾನು ಮಠದ ಹಳೆ ವಿದ್ಯಾರ್ಥಿ, 16 ವರ್ಷ ಮಠದಾಗ ಅಧ್ಯಯನ ಮಾಡಿದಂತ ನಾನು 1989ರಲ್ಲಿ ಮಠಕ್ಕೆ ಹೋದಾಗ ನಾನು